ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ಇಂಗ್ಲೀಷ್ ವರ್ಡ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಈ ವರ್ಡ್ಸ್ಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ ಹಾಗೂ ಚಾನಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ವಿತೌಟ್ ಗೆಟ್ ಎನಿ ಮೋರ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ವರ್ಡ್ ಈ ರೀತಿಯಾಗಿದೆ, ಕ್ರಿಯೇಟ್. ಕ್ರಿಯೇಟ್ ಅಂದರೆ ರಚಿಸು ಅಂತ ಮೀನಿಂಗ್ ಆಗುತ್ತೆ. ನೆಕ್ಸ್ಟ್ ವರ್ಡ್ ಕ್ರೈಮ್. ಕ್ರೈಮ್ ಅಂದರೆ ಅಪರಾಧ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಲೇಯರ್. ಲೇಯರ್ ಅಂದರೆ ಪದರ. ಲೀನ್ ಅಂದರೆ ತೆಳುವಾದ. ಲೀವ್ ಅಂದರೆ ಬಿಡಿ. ನೆಕ್ಸ್ಟ್ ಒನ್ ಅಡ್ರೆಸ್ ಮೀನ್ಸ್ ಸಂಬೋಧಿಸು ಅಥವಾ ವಿಳಾಸನೂ ಆಗುತ್ತೆ. ಅಡ್ರೆಸ್ ಅಂದರೆ ವಿಳಾಸ ಅಥವಾ ಸಂಬೋಧಿಸು. ಅಡ್ಜಸ್ಟ್ ಅಂದರೆ ಸರಿ ಮಾಡು. ಸ್ಕೇರ್ಡ್ ಮೀನ್ಸ್ ಹೆದರಿದ್ದ. ಟಯರ್ಡ್ ಅಂದರೆ ಆಯಾಸಗೊಂಡ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಟಯರ್ಡ್ ಅಂತೀವಿ. ರಿಯಲಿ ಮೀನ್ಸ್ ನಿಜವಾದ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ದೇರ್ ಅಂದರೆ ಅಲ್ಲಿ. ದೇರ್ಫೋರ್ ಮೀನ್ಸ್ ಆ ಕಾರಣದಿಂದ ಅಂತ ಹೇಳಲಿಕ್ಕೆ ದೇರ್ಫೋರ್ ಅಂತೀವಿ. ವೇರ್ ಅಂದರೆ ಎಲ್ಲಿ. ಎನಿವೇರ್ ಮೀನ್ಸ್ ಎಲ್ಲಿಗಾದರೂ. ಎವರ್ ಅಂದರೆ ಎಂದಿಗೂ. ನೆಕ್ಸ್ಟ್ ವರ್ಡ್ ಫಾರೆವರ್ ಅಂದರೆ ಎಂದೆಂದಿಗೂ. ನೆವರ್ ಮೀನ್ಸ್ ಎಂದಿಗೂ ಇಲ್ಲ. ನೆವರ್ ಅಂದರೆ ಎಂದಿಗೂ ಇಲ್ಲ. ಹೆನ್ಸ್ ಅಂದರೆ ಇಲ್ಲಿಂದ ಅಥವಾ ಇದರಿಂದ. ಸಂಹಾವ್ ಅಂದರೆ ಹೇಗೋ. ಎನಿಹೌ ಅಂದರೆ ಹೇಗಾದರೂ. ನೆಕ್ಸ್ಟ್ ವರ್ಡ್ ಮೋರ್ ಮೀನ್ಸ್ ಹೆಚ್ಚಾಗಿ ಅಥವಾ ಅಧಿಕವಾಗಿ. ಮೋರ್ ಮೀನ್ಸ್ ಹೆಚ್ಚಾಗಿ ಅಥವಾ ಅಧಿಕವಾಗಿ. ಫರ್ದರ್ ಅಂದರೆ ಮುಂದಿನ. ಟುಗೆದರ್ ಮೀನ್ಸ್ ಒಟ್ಟಾಗಿ. ಆಲ್ ಟುಗೆದರ್ ಮೀನ್ಸ್ ಒಟ್ಟಿಗೆ ಅಥವಾ ಒಟ್ಟಿನಲ್ಲಿ. ಬಿಸೈಡ್ಸ್ ಮೀನ್ಸ್ ಪಕ್ಕದಲ್ಲಿ. ನೆಕ್ಸ್ಟ್ ವರ್ಡ್ ಸೋ ಅಂದರೆ ಆದ್ದರಿಂದ. ವೆರಿ ಮೀನ್ಸ್ ಬಹಳ. ಸ್ಟೀಲ್ ಅಂದರೆ ಇನ್ನು. ನೋ ಮೀನ್ಸ್ ಇಲ್ಲ. ಎಸ್ ಅಂದರೆ ಹೌದು. ನೆಕ್ಸ್ಟ್ ವರ್ಡ್ ಮಚ್ ಅಂದರೆ ಬಹಳ, ಅಧಿಕ. ಅಬೌಟ್ ಮೀನ್ಸ್ ಬಗ್ಗೆ. ಇನ್ವಾರ್ಡ್ಸ್ ಅಂದರೆ ಒಳಗೆ. ಔಟ್ವಾರ್ಡ್ಸ್ ಮೀನ್ಸ್ ಹೊರಗೆ. ಅಬೌವ್ ಅಂದರೆ ಮೇಲೆ. ನೆಕ್ಸ್ಟ್ ವರ್ಡ್ ಅಪ್ವರ್ಡ್ಸ್ ಮೀನ್ಸ್ ಮೇಲೆ. ಡೌನ್ವರ್ಡ್ಸ್ ಮೀನ್ಸ್ ಡೌನ್ವರ್ಡ್ಸ್ ಅಂದರೆ ಕೆಳಗೆ. ಫಾರ್ವರ್ಡ್ಸ್ ಅಂದರೆ ಮುಂದೆ. ಬ್ಯಾಕ್ವರ್ಡ್ಸ್ ಮೀನ್ಸ್ ಹಿಂದೆ. ಅರೌಂಡ್ ಅಂದರೆ ಸುತ್ತಲೂ. ನೆಕ್ಸ್ಟ್ ವರ್ಡ್ ಅವೇ ಅಂದರೆ ದೂರ.
ಬ್ಯಾಕ್, ಬ್ಯಾಕ್ ಮೀನ್ಸ್ ಹಿಂದೆ. ಬಿಫೋರ್, ಬಿಫೋರ್ ಅಂದರೆ ಮುಂಚೆ. ನಿಯರ್, ನಿಯರ್ ಅಂದರೆ ಹತ್ತಿರ. ಔಟ್, ಔಟ್ ಅಂದರೆ ಹೊರಗೆ. ನೆಕ್ಸ್ಟ್ ವರ್ಡ್ ನಾವ್, ನಾವ್ ಮೀನ್ಸ್ ಈಗ. ದೆನ್, ದೆನ್ ಅಂದರೆ ನಂತರ. ಒನ್ಸ್, ಒನ್ಸ್ ಮೀನ್ಸ್ ಒಮ್ಮೆ. ಆಫನ್, ಆಫನ್ ಅಂದರೆ ಆಗಾಗ್ಗೆ ಅಥವಾ ಪದೇ ಪದೇ. ಟ್ವೈಸ್, ಟ್ವೈಸ್ ಅಂದರೆ ಎರಡು ಸಲ ಅಥವಾ ಎರಡು ಬಾರಿ ಅಂತ ಹೇಳಲಿಕ್ಕೆ ಟ್ವೈಸ್ ಅಂತೀವಿ. ನೆಕ್ಸ್ಟ್ ವರ್ಡ್ ಥ್ರೈಸ್, ಥ್ರೈಸ್ ಅಂದರೆ ಮೂರು ಸಲ. ಎಗೋ, ಎಗೋ ಮೀನ್ಸ್ ಹಿಂದೆ. ಆಲ್ರೆಡಿ, ಆಲ್ರೆಡಿ ಮೀನ್ಸ್ ಈಗಾಗಲೇ. ಆಲ್ವೇಸ್, ಆಲ್ವೇಸ್ ಅಂದರೆ ಯಾವಾಗಲೂ. ಅಗೇನ್, ಅಗೇನ್ ಮೀನ್ಸ್ ಮತ್ತೆ. ನೆಕ್ಸ್ಟ್ ವರ್ಡ್ ಆಫ್ಟರ್ವರ್ಡ್ಸ್, ಆಫ್ಟರ್ವರ್ಡ್ಸ್ ಅಂದರೆ ನಂತರ. ಅವೈಲ್, ಅವೈಲ್ ಮೀನ್ಸ್ ಸ್ವಲ್ಪ ಸಮಯ. ಸೂನ್, ಸೂನ್ ಅಂದರೆ ಬೇಗನೆ. ಸೆಲ್ಡೋಮ್, ಸೆಲ್ಡೋಮ್ ಮೀನ್ಸ್ ವಿರಳವಾಗಿ. ಸಿನ್ಸ್, ಸಿನ್ಸ್ ಅಂದರೆ ಇಂದ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಟುಡೇ, ಟುಡೇ ಮೀನ್ಸ್ ಇಂದು ಅಥವಾ ಇವತ್ತು. ಟುನೈಟ್, ಟುನೈಟ್ ಅಂದರೆ ಇಂದು ರಾತ್ರಿ. ಟುಮಾರೋ, ಟುಮಾರೋ ಮೀನ್ಸ್ ನಾಳೆ. ಎಸ್ಟರ್ಡೇ, ಎಸ್ಟರ್ಡೇ ಅಂದರೆ ನಿನ್ನೆ. ಮೀನ್ ವೈಲ್, ಮೀನ್ ವೈಲ್ ಮೀನ್ಸ್ ಅಷ್ಟರಲ್ಲಿ. ನೆಕ್ಸ್ಟ್ ವರ್ಡ್ ಒನ್ ಡೇ, ಒನ್ ಡೇ ಮೀನ್ಸ್ ಒಂದು ದಿನ. ನಾವ್ ಇಟ್ ಸೆಲ್ಫ್, ನಾವ್ ಇಟ್ ಸೆಲ್ಫ್ ಅಂದರೆ ಈಗಲೇ. ಟುಡೇ ಇಟ್ ಸೆಲ್ಫ್, ಟುಡೇ ಇಟ್ ಸೆಲ್ಫ್ ಅಂದರೆ ಇವತ್ತೇ. ಎಸ್ಟರ್ಡೇ ಇಟ್ ಸೆಲ್ಫ್, ಎಸ್ಟರ್ಡೇ ಇಟ್ ಸೆಲ್ಫ್ ಮೀನ್ಸ್ ನಿನ್ನೆಯಷ್ಟೇ, ನಿನ್ನೆ ಅಷ್ಟೇ. ದ್ಯಾಟ್ ಡೇ ಇಟ್ ಸೆಲ್ಫ್, ದ್ಯಾಟ್ ಡೇ ಇಟ್ ಸೆಲ್ಫ್ ಮೀನ್ಸ್ ಆ ದಿನ ಅಷ್ಟೇ ಅಂತ ಅರ್ಥ. ಆ ದಿನ ಅಷ್ಟೇ ಅಂತ ಹೇಳಲಿಕ್ಕೆ ದ್ಯಾಟ್ ಡೇ ಇಟ್ ಸೆಲ್ಫ್ ಅಂತ ಹೇಳಬೇಕು. ನೆಕ್ಸ್ಟ್ ವರ್ಡ್ ಆನ್ ದ್ಯಾಟ್ ಡೇ, ಆನ್ ದ್ಯಾಟ್ ಡೇ ಆ ದಿನ. ದ ಅದರ್ ಡೇ ಮತ್ತೊಂದು ದಿನ. ದ ಡೇ ಆಫ್ಟರ್ ಟುಮಾರೋ, ದ ಡೇ ಆಫ್ಟರ್ ಟುಮಾರೋ ಮೀನ್ಸ್ ನಾಡಿದ್ದು. ದ ಡೇ ಬಿಫೋರ್ ಎಸ್ಟರ್ಡೇ, ದ ಡೇ ಬಿಫೋರ್ ಎಸ್ಟರ್ಡೇ ಮೀನ್ಸ್ ಮೊನ್ನೆ. ಡೇ ಆಫ್ಟರ್ ಡೇ, ಡೇ ಆಫ್ಟರ್ ಡೇ ಮೀನ್ಸ್ ದಿನ ಬಿಟ್ಟು ದಿನ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಡೇ ಬೈ ಡೇ ದಿನ ದಿನಕ್ಕೆ. ಸಮ್ ಟೈಮ್, ಸಮ್ ಟೈಮ್ ಅಂದರೆ ಕೆಲವೊಮ್ಮೆ. ಎಬಿಲಿಟಿ, ಎಬಿಲಿಟಿ ಮೀನ್ಸ್ ಸಾಮರ್ಥ್ಯ. ಹಗ್, ಹಗ್ ಮೀನ್ಸ್ ಅಪ್ಪುಗೆ ಅಥವಾ ತಬ್ಬು. ಹಿಕಪ್, ಹಿಕಪ್ ಮೀನ್ಸ್ ಬಿಕ್ಕಳಿಕೆ, ಬಿಕ್ಕಳಿಸು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಪ್ರೊಟೆಕ್ಟ್, ಪ್ರೊಟೆಕ್ಟ್ ಮೀನ್ಸ್ ರಕ್ಷಿಸು. ಸಪ್ಲೈ, ಸಪ್ಲೈ ಅಂದರೆ ಪೂರೈಕೆ. ರಿಂಗ್, ರಿಂಗ್ ಅಂದರೆ ಉಂಗುರ. ಮಾಡರ್ನ್, ಮಾಡರ್ನ್ ಅಂದರೆ ಆಧುನಿಕ. ಪ್ಲೀಸ್, ಪ್ಲೀಸ್ ಮೀನ್ಸ್ ದಯವಿಟ್ಟು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ವೀಕ್ಲಿ, ವೀಕ್ಲಿ ಅಂದರೆ ವಾರಕ್ಕೊಮ್ಮೆ. ಪ್ರಾಪರ್ಲಿ, ಪ್ರಾಪರ್ಲಿ ಅಂದರೆ ಸರಿಯಾಗಿ. ಡೈಲಿ, ಡೈಲಿ ಮೀನ್ಸ್ ಪ್ರತಿದಿನ. ಕರೆಂಟ್ಲಿ, ಕರೆಂಟ್ಲಿ ಅಂದರೆ ಪ್ರಸ್ತುತ. ಅಪಾರ್ಚುನಿಟಿ, ಅಪಾರ್ಚುನಿಟಿ ಮೀನ್ಸ್ ಅವಕಾಶ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ವೆಲ್ತ್, ವೆಲ್ತ್ ಮೀನ್ಸ್ ಸಂಪತ್ತು. ಸೆಲೆಕ್ಟ್,
ಸೆಲೆಕ್ಟ್ ಅಂದರೆ ಆಯ್ಕೆ ಮಾಡು. ವೇಸ್ಟ್, ವೇಸ್ಟ್ ಅಂದರೆ ವ್ಯರ್ಥ. ವೇಸ್ಟ್ ಅಂದರೆ ವ್ಯರ್ಥ. ಸಾಲ್ಯೂಷನ್, ಸಾಲ್ಯೂಷನ್ ಮೀನ್ಸ್ ಪರಿಹಾರ. ಮಿಸ್ಟೇಕ್, ಮಿಸ್ಟೇಕ್ ಮೀನ್ಸ್ ತಪ್ಪು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಜರ್ನಿ. ಜರ್ನಿ ಮೀನ್ಸ್ ಪ್ರಯಾಣ. ಡಿಸಿಷನ್, ಡಿಸಿಷನ್ ಅಂದರೆ ನಿರ್ಧಾರ ಅಥವಾ ನಿರ್ಣಯ. ನಾಲೆಜ್, ನಾಲೆಜ್ ಅಂದರೆ ಜ್ಞಾನ. ರೆಸ್ಪೆಕ್ಟ್, ರೆಸ್ಪೆಕ್ಟ್ ಮೀನ್ಸ್ ಗೌರವ. ಎಕ್ಸ್ಪೀರಿಯನ್ಸ್, ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ. ಎಕ್ಸ್ಪೀರಿಯನ್ಸ್ ಮೀನ್ಸ್ ಅನುಭವ. ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ. ನೆಕ್ಸ್ಟ್ ವರ್ಡ್ ರೀಸೆಂಟ್ಲಿ. ರೀಸೆಂಟ್ಲಿ ಮೀನ್ಸ್ ಇತ್ತೀಚೆಗೆ. ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ ಮೀನ್ಸ್ ನಿಖರವಾಗಿ. ಡೈರೆಕ್ಟ್ಲಿ, ಡೈರೆಕ್ಟ್ಲಿ ಅಂದರೆ ನೇರವಾಗಿ. ಫೈನಲಿ, ಫೈನಲಿ ಮೀನ್ಸ್ ಕೊನೆಗೂ. ಡೀಪ್ಲಿ, ಡೀಪ್ಲಿ ಅಂದರೆ ಆಳವಾಗಿ. ಡೀಪ್ ಅಂದರೆ ಆಳವಾದ. ಡೀಪ್ಲಿ ಮೀನ್ಸ್ ಆಳವಾಗಿ. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.